ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ರಣ ಭೀಕರ ಭೂಕಂಪಕ್ಕೆ ಮ್ಯಾನ್ಮಾರ್ ಹಾಗೂ ಬ್ಯಾಂಕಾಕ್ ತತ್ತರಿಸಿ ಹೋಗಿತ್ತು. ಇಂಥ ಹೊತ್ತಲ್ಲಿ ಪ್ರಧಾನಿ ಮೋದಿ ಬಿಮ್ಸ್ಟೆಕ್ ಶೃಂಗಸಭೆಗಾಗಿ ಥಾಯ್ಲೆಂಡ್ಗೆ ಎಂಟ್ರಿ ಕೊಟ್ಟಿದ್ದು ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಎರಡು ದಿನ ಪ್ರಧಾನಿ ಮೋದಿ ಥಾಯ್ಲೆಂಡ್ ಪ್ರವಾಸ. ಬ್ಯಾಂಕಾಕ್ಗೆ ಬಂದಿಳಿದ ನಮೋಗೆ ಭವ್ಯ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ 2 ದಿನ ಥಾಯ್ಲೆಂಡ್ ಹಾಗೂ ಶ್ರೀಲಂಕಾದ ಪ್ರವಾಸದಲ್ಲಿ ಇರಲಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಂದ ನಮೋಗೆ ಅನಿವಾಸಿ ಭಾರತೀಯರಿಂದ ಭವ್ಯ ಸ್ವಾಗತ ಕೋರಲಾಯಿತು. 6ನೇ ಬಂಗಾಳಕೊಲ್ಲಿ ಭೂವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಘಟನೆ ಶೃಂಗಸಭೆ ಅಂದ್ರೆ ಬಿಮ್ಸ್ಟಿಕ್ ಸಮ್ಮಿಟ್ನಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ಬಿಮ್ಸ್ಟಿಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಥಾಯ್ಲೆಂಡ್ ಪ್ರಧಾನಿ ಚಿನವಾರ್ತ್ ಜೊತೆ ಭಾರತ ಥಾಯ್ಲೆಂಡ್ ಪಾಲುದಾರಿಕೆಗೆ ಸಂಬಂಧಪಟ್ಟಂತೆ ವಿಸ್ತೃತ ಚರ್ಚೆ ನಡೆಸಿದ್ರು. ಬಳಿಕ ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಥಾಯ್ ರಾಮಾಯಣ ವೀಕ್ಷಿಸಿದ ನಮೋ ಥಾಯ್ಲೆಂಡ್ ಜೊತೆ ದ್ವಿಪಕ್ಷೀಯ ಮಾತುಕತೆ ಬಳಿಕ ಥಾಯ್ ರಾಮಾಯಣ ವಿಶೇಷ ಪ್ರದರ್ಶನವನ್ನ ಪ್ರಧಾನಿ ಮೋದಿ ವೀಕ್ಷಣೆ ಮಾಡಿದರು. 28 मार्च को आए भूकंप में हुई जनहानि के लिए मैं भारत के लोगों की ओर से गहरी संवेदनाएं प्रकट करता हूं और हम घायल हुए लोगों के शीघ्र स्वस्थ होने की कामना करते हैं. फ्रेंड्स, भारत और थाईलैंड के सदियों पुराने संबंध हमारे गहरे सांस्कृतिक और आध्यात्मिक सूत्रों से जुड़े हैं. बौद्ध धर्म के प्रसार ने हमारे जन जन को जोड़ा है. ಬಿಮ್ಸ್ಟೆಕ್ ಶೃಂಗಸಭೆ ಉದ್ದೇಶವೇನು? ಇನ್ನು ಈ ಬಿಮ್ಸ್ಟೆಕ್ ಶೃಂಗಸಭೆ ಉದ್ದೇಶವೇನು ಅಂತ ನೋಡೋದಾದ್ರೆ ಬಂಗಾಳಕೊಲ್ಲಿ ಭೂವಲಯ ದೇಶಗಳ ಒಕ್ಕೂಟ ಇದು. ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಘಟನೆ ಬಿಮ್ಸ್ಟೆಕ್ ಭಾರತ, ನೇಪಾಳ, ಬಾಂಗ್ಲಾದೇಶ, ಮ್ಯಾನ್ಮಾರ್, ಭೂತಾನ್, ಶ್ರೀಲಂಕಾ, ಥಾಯ್ಲೆಂಡ್ ಸೇರಿ 7 ದೇಶಗಳ ಒಕ್ಕೂಟ ಆಗಿದೆ. ಈ ಒಕ್ಕೂಟದ ಉದ್ದೇಶ 14 ವಲಯದಲ್ಲಿ ಈ 7 ದೇಶಗಳು ಪರಸ್ಪರ ಪ್ರಗತಿ ಗುರಿಯನ್ನ ಸಾಧಿಸಲು ಒಗ್ಗೂಡಿ ಶ್ರಮಿಸಲು ಮಾತುಕತೆ ನಡೆಯಲಿದೆ. ಶೃಂಗಸಭೆ ಪ್ರಕಾರ ಹೂಡಿಕೆ, ಸಾರಿಗೆ, ಇಂಧನ, ಪ್ರವಾಸೋದ್ಯಮ, ತಾಂತ್ರಿಕ, ಮೀನುಗಾರಿಕೆ, ಆರೋಗ್ಯ, ಕೃಷಿ ಸೇರಿ 14 ವಿಚಾರವನ್ನ ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತಿದೆ. ಇನ್ನು ಈ ಶೃಂಗಸಭೆ 2008ರಲ್ಲಿ ಭಾರತದಲ್ಲಿ ನಡೆದಿತ್ತು. ಇದೇ ಶೃಂಗಸಭೆಗೆ ಬಾಂಗ್ಲಾದೇಶದ ಅಧ್ಯಕ್ಷ ಯೂನಿಸ್ ಕೂಡ ಆಗಮಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ದ್ವಿಪಕ್ಷೀಯ ಮಾತುಕತೆಗೆ ಯೂನಿಸ್ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಜೊತೆ ಯಾವುದೇ ಮಾತುಕತೆ ಇಲ್ಲ ಅಂತ ಭಾರತ ನಯವಾಗಿ ಈ ದ್ವಿಪಕ್ಷೀಯ ಮಾತುಕತೆಯ ಪ್ರಸ್ತಾವವನ್ನ ತಿರಸ್ಕಾರ ಮಾಡಿದೆ. ಜೊತೆಗೆ ಚುನಾವಣೆ ಮೂಲಕ ಆಯ್ಕೆಯಾದ ಸರ್ಕಾರದೊಂದಿಗೆ ಮಾತ್ರ ಪ್ರಮುಖ ವಿಚಾರಗಳನ್ನ ಸರ್ಕಾರ ಚರ್ಚೆ ಮಾಡಲಿದೆ ಎಂಬ ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ರಣ ಭೀಕರ ಭೂಕಂಪಕ್ಕೆ ಮ್ಯಾನ್ಮಾರ್ ಹಾಗೂ ಬ್ಯಾಂಕಾಕ್ ತತ್ತರಿಸಿ ಹೋಗಿತ್ತು. ಇಂಥ ಹೊತ್ತಲ್ಲಿ ಪ್ರಧಾನಿ ಮೋದಿ ಬಿಮ್ಸ್ಟೆಕ್ ಶೃಂಗಸಭೆಗಾಗಿ ಥಾಯ್ಲೆಂಡ್ಗೆ ಎಂಟ್ರಿ ಕೊಟ್ಟಿದ್ದು ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಪ್ರಧಾನಿ ಮೋದಿ ಥಾಯ್ಲೆಂಡ್ ಪ್ರವಾಸ. ಬ್ಯಾಂಕಾಕ್ಗೆ ಬಂದಿಳಿದ ನಮೋಗೆ ಭವ್ಯ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ 2 ದಿನ ಥಾಯ್ಲೆಂಡ್ ಹಾಗೂ ಶ್ರೀಲಂಕಾದ ಪ್ರವಾಸದಲ್ಲಿ ಇರಲಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಂದ ನಮೋಗೆ ಅನಿವಾಸಿ ಭಾರತೀಯರಿಂದ ಭವ್ಯ ಸ್ವಾಗತ ಕೋರಲಾಯಿತು. 6ನೇ ಬಂಗಾಳಕೊಲ್ಲಿ ಭೂವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಘಟನೆ ಶೃಂಗಸಭೆ ಅಂದ್ರೆ ಬಿಮ್ಸ್ಟಿಕ್ ಸಮ್ಮಿಟ್ನಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ಬಿಮ್ಸ್ಟಿಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಥಾಯ್ಲೆಂಡ್ ಪ್ರಧಾನಿ ಚಿನವಾರ್ತ್ ಜೊತೆ ಭಾರತ ಥಾಯ್ಲೆಂಡ್ ಪಾಲುದಾರಿಕೆಗೆ ಸಂಬಂಧಪಟ್ಟಂತೆ ವಿಸ್ತೃತ ಚರ್ಚೆ ನಡೆಸಿದ್ರು. ಬಳಿಕ ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಥಾಯ್ ರಾಮಾಯಣ ವೀಕ್ಷಿಸಿದ ನಮೋ ಥಾಯ್ಲೆಂಡ್ ಜೊತೆ ದ್ವಿಪಕ್ಷೀಯ ಮಾತುಕತೆ ಬಳಿಕ ಥಾಯ್ ರಾಮಾಯಣ ವಿಶೇಷ ಪ್ರದರ್ಶನವನ್ನ ಪ್ರಧಾನಿ ಮೋದಿ ವೀಕ್ಷಣೆ ಮಾಡಿದರು. 28 मार्च को आए भूकंप में हुई जनहानि के लिए मैं भारत के लोगों की ओर से गहरी संवेदनाएं प्रकट करता हूं और हम घायल हुए लोगों के शीघ्र स्वस्थ होने की कामना करते हैं. फ्रेंड्स, भारत और थाईलैंड के सदियों पुराने संबंध
हमारे गहरे सांस्कृतिक और आध्यात्मिक सूत्रों से जुड़े हैं। बौद्ध धर्म के प्रसार ने हमारे जन जन को जोड़ा है। ಬಿಮ್ಸ್ಟೆಕ್ ಶೃಂಗಸಭೆ ಉದ್ದೇಶವೇನು? ಇನ್ನು ಈ ಬಿಮ್ಸ್ಟೆಕ್ ಶೃಂಗಸಭೆ ಉದ್ದೇಶವೇನು ಅಂತ ನೋಡೋದಾದ್ರೆ, ಬಂಗಾಳಕೊಲ್ಲಿ ಬಹುವಲಯ ದೇಶಗಳ ಒಕ್ಕೂಟ ಇದು. ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಘಟನೆ ಬಿಮ್ಸ್ಟೆಕ್ ಭಾರತ, ನೇಪಾಳ, ಬಾಂಗ್ಲಾದೇಶ, ಮ್ಯಾನ್ಮಾರ್, ಭೂತಾನ್, ಶ್ರೀಲಂಕಾ, ಥಾಯ್ಲೆಂಡ್ ಸೇರಿ 7 ದೇಶಗಳ ಒಕ್ಕೂಟ ಆಗಿದೆ. ಈ ಒಕ್ಕೂಟದ ಉದ್ದೇಶ 14 ವಲಯದಲ್ಲಿ ಈ 7 ದೇಶಗಳು ಪರಸ್ಪರ ಪ್ರಗತಿ ಗುರಿಯನ್ನ ಸಾಧಿಸಲು ಒಗ್ಗೂಡಿ ಶ್ರಮಿಸಲು ಮಾತುಕತೆ ನಡೆಯಲಿದೆ. ಶೃಂಗಸಭೆ ಪ್ರಕಾರ ಹೂಡಿಕೆ, ಸಾರಿಗೆ, ಇಂಧನ, ಪ್ರವಾಸೋದ್ಯಮ, ತಾಂತ್ರಿಕ, ಮೀನುಗಾರಿಕೆ, ಆರೋಗ್ಯ, ಕೃಷಿ ಸೇರಿ 14 ವಿಚಾರವನ್ನ ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತಿದೆ. ಇನ್ನು ಈ ಶೃಂಗಸಭೆ 2008ರಲ್ಲಿ ಭಾರತದಲ್ಲಿ ನಡೆದಿತ್ತು. ಇದೇ ಶೃಂಗಸಭೆಗೆ ಬಾಂಗ್ಲಾದೇಶದ ಅಧ್ಯಕ್ಷ ಯೂನಿಸ್ ಕೂಡ ಆಗಮಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ದ್ವಿಪಕ್ಷೀಯ ಮಾತುಕತೆಗೆ ಯೂನಿಸ್ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಜೊತೆ ಯಾವುದೇ ಮಾತುಕತೆ ಇಲ್ಲ ಅಂತ ಭಾರತ ನಯವಾಗಿ ಈ ದ್ವಿಪಕ್ಷೀಯ ಮಾತುಕತೆಯ ಪ್ರಸ್ತಾವವನ್ನ ತಿರಸ್ಕಾರ ಮಾಡಿದೆ. ಜೊತೆಗೆ ಚುನಾವಣೆ ಮೂಲಕ ಆಯ್ಕೆಯಾದ ಸರ್ಕಾರದೊಂದಿಗೆ ಮಾತ್ರ ಪ್ರಮುಖ ವಿಚಾರಗಳನ್ನ ಸರ್ಕಾರ ಚರ್ಚೆ ಮಾಡಲಿದೆ ಎಂಬ ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.